ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಬಂದಿರೋದು ಪರಶುರಾಮ ಸೃಷ್ಟಿಯ ಕಾರ್ಕಳದ ಒಂದು ಪುಣ್ಯ ಭೂಮಿಗೆ. ಅದುವೇ ಕೆರ್ವಾಶೆಯ ಶೆಟ್ಟಿಬೆಟ್ಟು. ಇಲ್ಲಿನ ಭವಾನಿ ಶಂಕರ ಕಲಾ ಕೇಂದ್ರ ಕೇವಲ ಒಂದು ಕೆಲಸದ ಜಾಗವಲ್ಲ, ಅದು ಭಕ್ತಿ ಮತ್ತು ಕಲೆಯ ಸಮ್ಮಿಲನ. ತಾಮ್ರ, ಬೆಳ್ಳಿ, ಹಿತ್ತಾಳೆಗಳಲ್ಲಿ ದೈವ ದೇವರ ರೂಪ ಕೆತ್ತುವ ಈ ಅದ್ಭುತ ಲೋಕದ ಪರಿಚಯ ಇವತ್ತಿನ ವಿಡಿಯೋದಲ್ಲಿ. ದೈವ ದೇವರ ಆಯುಧಗಳು. ದೈವಗಳ ಖಡ್ಗ ಮತ್ತು ಇತರ ಆಯುಧಗಳನ್ನು ಅತ್ಯಂತ ನಿಖರವಾಗಿ ಇಲ್ಲಿ ಸಿದ್ಧಪಡಿಸಲಾಗುತ್ತದೆ. ಬೆಳ್ಳಿ ಮತ್ತು ತಾಮ್ರದ ಕೆಲಸ. ಗರ್ಭಗುಡಿಯ ಬಾಗಿಲಿಗೆ ಬೆಳ್ಳಿಯ ಕವಚ ಹಾಕುವಿಕೆ, ಪಲ್ಲಕ್ಕಿ ಸೇವೆಗೆ ಬೇಕಾದ ಬೆಳ್ಳಿ ಅಥವಾ ತಾಮ್ರದ ಅಲಂಕಾರಿಕ ಕೆಲಸಗಳು ಇಲ್ಲಿ ನಡೆಯುತ್ತವೆ. ವಿಗ್ರಹ ಕೆತ್ತನೆ. ಬೆಳ್ಳಿ ಅಥವಾ ಪಂಚಲೋಹದ ದೇವತಾ ಮೂರ್ತಿಗಳ ನಿರ್ಮಾಣದಲ್ಲಿ ಇಲ್ಲಿನ ಕೈಚಳಕ ಅದ್ಭುತ. ರಥ ನಿರ್ಮಾಣ. ಈ ಕಲಾ ಕೇಂದ್ರದ ಮತ್ತೊಂದು ದೊಡ್ಡ ಹೆಮ್ಮೆ ಅಂದರೆ ರಥ ನಿರ್ಮಾಣ. ದೇವಸ್ಥಾನಗಳ ಬ್ರಹ್ಮರಥ ಅಥವಾ ಸಣ್ಣ ರಥಗಳ ಮರಗೆಲಸ ಮತ್ತು ಲೋಹದ ಅಲಂಕಾರಗಳನ್ನು ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿಕೊಡಲಾಗುತ್ತದೆ. ಹಳೆಯ ಕಾಲದ ಸಂಪ್ರದಾಯವನ್ನು ಉಳಿಸಿಕೊಂಡು ಇಂದಿನ ಆಧುನಿಕ ಬೇಡಿಕೆಗೆ ತಕ್ಕಂತೆ ಇಲ್ಲಿನ ಕೆಲಸಗಳು ನಡೆಯುತ್ತವೆ. ಪ್ರತಿ ಸಣ್ಣ ಕೆತ್ತನೆಯಲ್ಲೂ ಭಕ್ತಿ ಮತ್ತು ಶ್ರದ್ಧೆ ಎದ್ದು ಕಾಣುತ್ತದೆ. ತಾಮ್ರದ ಪಲ್ಲಕ್ಕಿಯಿಂದ ಹಿಡಿದು ಬೆಳ್ಳಿಯ ಹೊದಿಕೆಯವರೆಗೆ ಪ್ರತಿಯೊಂದು ಇಲ್ಲಿ ಮಾಸ್ಟರ್ ಪೀಸ್. ನೀವು ನಿಮ್ಮ ಊರಿನ ದೇವಸ್ಥಾನ ಅಥವಾ ದೈವಸ್ಥಾನಗಳಿಗೆ ಇಂತಹ ಕಲಾಕೃತಿಗಳನ್ನು ಮಾಡಿಸಬೇಕೆಂದಿದ್ದರೆ ಖಂಡಿತವಾಗಿ ಕೆರ್ವಾಶೆಯ ಭವಾನಿ ಶಂಕರ ಕಲಾ ಕೇಂದ್ರಕ್ಕೆ ಭೇಟಿ ನೀಡಿ. ಈ ಸಂಸ್ಥೆಯು ನವೆಂಬರ್ 17, 2004 ಪ್ರಾರಂಭವಾಯಿತು. ಇದರ ಹಿಂದೆ ಶಶಿಧರ್ ಭಟ್ ಅವರ ಪರಿಶ್ರಮ ಮತ್ತು 2 ದಶಕಗಳ ಅನುಭವವಿದೆ. ಇವರನ್ನು ಶೆಟ್ಟಿಬೆಟ್ಟು ಶಶಿಧರ್ ಭಟ್ ಎಂದು ಗುರುತಿಸಲಾಗುತ್ತದೆ. ವಿಶೇಷತೆ: ಇಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಪಂಚಲೋಹ ಮತ್ತು ಮರದಲ್ಲಿ ಮೂರ್ತಿಗಳನ್ನು ನಿರ್ಮಿಸಲಾಗುತ್ತದೆ. ಇಲ್ಲಿ ಲಭ್ಯವಿರುವ ಸೇವೆಗಳು: ದೇವಸ್ಥಾನದ ಪರಿಕರಗಳು, ಮಂಟಪಗಳು, ಪ್ರಭಾವಳಿಗಳು, ಪೀಠಗಳು ಮತ್ತು ರಥಗಳ ತಯಾರಿಕೆ. ದೇಗುಲದ ವಾಸ್ತುಶಿಲ್ಪ. ದೇವಸ್ಥಾನದ ಗೋಪುರಗಳಿಗೆ ತಾಮ್ರ ಅಥವಾ ಬೆಳ್ಳಿಯ ಹೊದಿಕೆ ಹಾಕುವುದು, ಧ್ವಜಸ್ತಂಭ ನಿರ್ಮಾಣ. ವಾಹನಗಳು: ಕಟ್ಟಿಗೆ, ಹಿತ್ತಾಳೆ ಮತ್ತು ಬೆಳ್ಳಿಯ ಪಲ್ಲಕ್ಕಿಗಳ ತಯಾರಿಕೆ. ಗಮನಾರ್ಹ ಸಾಧನೆಗಳು: ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠಕ್ಕೆ ವಿನ್ಯಾಸಗೊಳಿಸಿದ ಬೆಳ್ಳಿಯ ಆನೆ. ಮೂಡಬಿದ್ರೆಯ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ತಾಮ್ರದ ಮೇಲ್ಛಾವಣಿ ಮತ್ತು ಹಿತ್ತಾಳೆಯ ಅಲಂಕಾರಿಕ ಕೆಲಸಗಳು. ಕರ್ನಾಟಕ ಮಾತ್ರವಲ್ಲದೆ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಿಗೂ ಇವರು ತಮ್ಮ ಕಲಾಕೃತಿಗಳನ್ನು ಪೂರೈಸುತ್ತಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿರುವ ಶೃಂಗೇರಿ ಮಠದ ಶಾಖಾ ಮಠ ಶಂಕರ ಮಠಕ್ಕೆ ರಥ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಕಲೆ ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಸುಂದರ ಕಲಾ ಕೇಂದ್ರದ ಬಗ್ಗೆ ನಿಮಗೇನನ್ನಿಸ್ತು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.